ರಾಜ್ಯದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ, ಸಮರ್ಥನೆ ಸಿಗ್ತಾ ಇದೆ. ರಾಜ್ಯಾಧ್ಯಕ್ಷರಿಗೆ ಇವತ್ತು ತಾವು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಅವರ ಭ್ರಷ್ಟಾಚಾರ, ಅವರ ಸೌಜನ್ಯ ಪಕ್ಷಪಾತದ ವಿರುದ್ಧವಾಗಿ ನಿರಂತರವಾಗಿ ನಿಮ್ಮ ಹೋರಾಟವನ್ನು ನೀಡುತ್ತಾರೆ. ನನ್ನ ರಾಜ್ಯಾಧ್ಯಕ್ಷರೇ, ತಮ್ಮ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನ ಯಶಸ್ವಿಗೊಳ್ಳುತ್ತದೆ. ನನ್ನ ಒಂದು ಸಲಹೆ ರಾಜ್ಯಾಧ್ಯಕ್ಷರಿಗೆ, ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರೋ ಅದೇ ರೀತಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಭ್ರಷ್ಟಾಚಾರದಲ್ಲಿ, ಸರ್ಕಾರದ ಜಮೀನನ್ನು ಕಬಳಿಸುವುದರಲ್ಲಿ, ರೈತರಿಗೆ ಮೋಸ ಮಾಡುವುದರಲ್ಲಿ, ಬಡಜನರನ್ನ ಹತ್ತಿಕ್ಕುವುದರಲ್ಲಿ ನಿರಂತರವಾಗಿ ಅಲ್ಲಿನ ಉಸ್ತುವಾರಿ ಸಚಿವರುಗಳಿಂದ ನಡೀತಾ ಇದೆ. ಮಾನ್ಯ ರಾಜ್ಯಾಧ್ಯಕ್ಷರೇ, ಬೀದರಿಂದ ಪ್ರಾರಂಭ ಮಾಡಿದ ಹೋರಾಟಕ್ಕೆ ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಸೌಜನ್ಯ ಪಕ್ಷಪಾತ, ರೈತರ ವಿರುದ್ಧವಾಗಿರುವಂತಹ ನಡವಳಿಕೆಗಳನ್ನ ನಿಮ್ಮ ಬಯಸುತ್ತೇನೆ. ಇವತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಇಲ್ಲಿನ ಅವರ ಸಹೋದರ ಅರಣ್ಯ ಭೂಮಿಯನ್ನ ಕಬಳಿಸಿದ್ದಾರೆ. ಕಬಳಿಸಿದರ ವಿರುದ್ಧವಾಗಿ ರಾಜ್ಯಪಾಲರಿಗೆ, ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರಾಗಿರುವುದರಿಂದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಯಾವುದೇ ರೀತಿಯ ಭೂಕಬಳಿಕೆ ಆಗಿಲ್ಲ ಅನ್ನುವಂತಹ ಪತ್ರವನ್ನು ಕೂಡ ಬರೆದಿದ್ದಾರೆ. ನಾನು ಜಿಲ್ಲೆಯ 4 ಶಾಸಕರಿಗೆ ವಿನಂತಿಯನ್ನು ಮಾಡ್ತೇನೆ. ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಜ್ಯ ಸರ್ಕಾರ, ರಾಜ್ಯಾಧ್ಯಕ್ಷರಿಗೆ ಒದಗಿಸಿ ಮುಂಬರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸದನ ಸಮಿತಿಯನ್ನ ಮಾಡಿ ಆ ನೇತೃತ್ವದಲ್ಲಿ ಈಶ್ವರ್ ಖಂಡ್ರೆ ಅವರ ಸುಮಾರು 47 ಎಕರೆ ಜಮೀನನ್ನು, ಅರಣ್ಯ ಭೂಮಿಯನ್ನು ಕಬಳಿಸಿದರೆ ಸಮಿತಿಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಮಾಡಿ ಆ ಜಮೀನನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕೆನ್ನುವಂಥದ್ದನ್ನ ರೈತರ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಸಮಸ್ಯೆಗಳಿಗೆ ಸಿಕ್ಕಿಕೊಂಡಿದ್ದಾರೆ. 2 ಕಾರಣಗಳಿಂದ ಬೀದರ್ ಜಿಲ್ಲೆ ರೈತರ ಜೀವನಾಡಿದಂತ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಡಿಸಿಸಿ ಬ್ಯಾಂಕಿನ ತಮ್ಮ ಅಧ್ಯಕ್ಷರಾಗಿ ಆ ಫ್ಯಾಕ್ಟರಿಯನ್ನ ಇವತ್ತು ಬ್ಯಾಂಕಿನ ಹೆಸರಿನ ಮೇಲೆ ಕಂಪ್ಲೀಟ್ ಆಗಿ ಹೆಸರನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವು ಬೀದರ್ ಜಿಲ್ಲೆ ರೈತರ ಪರವಾಗಿ ನಾವೆಲ್ಲರೂ ಖಂಡಿಸ್ತೀವಿ ಅಂತ ಹೇಳ್ತಿದ್ದೀವಿ. ಆ ಜಮೀನನ್ನ ಡಿಸಿಸಿ ಬ್ಯಾಂಕ್ ಅನ್ನ ಹೆಸರನ್ನು ಮಾಡಿಕೊಂಡಿದ್ದನ್ನ ಹೊಳ್ಳಿ PSSಗೆ ಆಡಳಿತ ಮಂಡಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದನ್ನು ಕೂಡ మన ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರದ ತಾಂಡವಾಗ್ತಾ ಇದೆ, ನಿಮ್ಮ ರಾಜ್ಯ ಮಟ್ಟದ ಎಸ್ಎಸ್ಸಿಗೆ ಅತಿ ಎಚ್ಚರಿಕೆಯಾದರೆ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೂ ಕೂಡ ನಾವು ಸ್ಥಳೀಯವಾಗಿ ಶಾಸಕರುಗಳು ಸಂಘಟನೆ ಮುಖಾಂತರ ನಿರಂತರವಾಗಿ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಇಲ್ಲಿ ರಾಜಕೀಯವಾಗಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ಕೇವಲ ನಾವು ಬೆಂಗಳೂರವರು ಕೈಕೊಂಡು ನಮ್ಮ ಇಲ್ಲಿ ಕಾಂಗ್ರೆಸ್ ಬಂದಿದ್ರೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗೆ ಲಾಭವಾಗುವುದಿಲ್ಲ ಅನ್ನೋದನ್ನ
ಬೀದರ್ ಜಿಲ್ಲೆಯಲ್ಲಿ ಇವತ್ತ ಬಡವರಿಗೆ ಮನೆ ಹಂಚಿಕೆ, ಉಳ್ಳವರಿಗೆ ಮನೆ ಹಂಚಿಕೆ ಆಗ್ತದೆ, ಬಡವರಿಗೆ ಮನೆ ಸಿಗೋದಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಹೋದಾಗ ಚಿಕಿತ್ಸೆ ಅಲ್ಲಿ ಭ್ರಷ್ಟಾಚಾರ ಪ್ರಾರಂಭವಾಗ್ತಿದೆ. ಈಗ ಅನೇಕ ಪಟ್ಟಿಗಳಿದೆ, ರಾಜ್ಯಾಧ್ಯಕ್ಷರಿದೆ, ಸಮಯ ಕೊಡ್ತಿದೆ. ನಮ್ಮ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಡಿನೋಮಿನೇಷನ್ ಆದ್ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ 4 ಶಾಖೆಗಳನ್ನು ಆಯ್ಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನ ನಮ್ಮ ಜನರಿಗೆ ನ್ಯಾಯ ಒದಗಿಸಿಕೊಳ್ಳುವಂತಹ ಕೆಲಸ ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ತಾವು ಮಾಡಿಕೊಟ್ಟಿದೆ ಅಂತ ಸಂಪೂರ್ಣ ವಿಶ್ವಾಸವನ್ನು ನನಗೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತಹ ಜಿಲ್ಲಾಧ್ಯಕ್ಷರಿಗೆ, ತಂಡದವರಿಗೆ ಮತ್ತು ರಾಜ್ಯ ತಂಡದವರಿಗೆ ಧನ್ಯವಾದಗಳನ್ನು ಹೇಳಿ